ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ಹಳ್ಳಿ ಶೈಲಿನಲ್ಲಿ ನಾನು ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ನಾನು ಅರ್ಧ ಕೆಜಿ ಫಿಶ್ನ ತಗೊಂಬಂದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ನಾನು ಫ್ರೈ ಮಾಡಿದ್ದೀನಿ. ಚೆನ್ನಾಗಿ ಬೆಂದಿದೆ ನೋಡಿ. ಮೇಲ್ಗಡೆ ಗರ್ಗರಿಯಾಗಿರುತ್ತೆ, ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ. ಇದನ್ನ ಊಟದ ಜೊತೆ ಸೈಡ್ ಡಿಶ್ಶಾಗಿ ಕೂಡ ಮಾಡ್ಕೋಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು. ಇದು ಬ್ಯಾಚುಲರ್ಸ್ ಕೂಡ ಸುಲಭವಾಗಿ ಮಾಡ್ಕೋಬೋದು. ಇವಾಗ ಈ ಫಿಶ್ ಫ್ರೈನ ನಾನು ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ. ನಾನೀಗ ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೆ. ಹುಣಸೆ ಹಣ್ಣಿನ ರಸನ ಆ ಬೌಲ್ಗೆ ಹಾಕ್ತಾಯಿದ್ದೀನಿ. ಇವಾಗ ಹುಣಸೆಹಣ್ಣಿನ ರಸ ಹಾಕಿದ ಮೇಲೆ ನಾನು ರೆಡಿ ಮಸಾಲ ಪೌಡರ್ನ ತೊಗೊಬಂದಿದ್ದೆ. ಈ ರೆಡಿ ಮಸಾಲ ಪೌಡರ್ನಲ್ಲಿ ಉಪ್ಪು ಖಾರ ಎಲ್ಲ ಹಾಕಿರ್ತಾರೆ, ನಾವೇನು ಹಾಕೋಷ್ಟಿಲ್ಲ. ಈಗ ನಾನು ಆ ರೆಡಿ ಮಸಾಲ ಫಿಶ್ ಫ್ರೈ ರೆಡಿ ಮಸಾಲ ಪೌಡರ್ನ ನಾನು 2 ಸ್ಪೂನ್ನ ಹುಣಸೆ ರಸಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ತಂದು ಬ್ಯಾಚುಲರ್ಸು ಸುಲಭವಾಗಿ ಮಾಡ್ಕೋಬೋದು, ತುಂಬಾ ರುಚಿ ಕೂಡ ಇರುತ್ತೆ. ಈಗ 2 ಸ್ಪೂನ್ ಫಿಶ್ ಫ್ರೈ ಮಸಾಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಸಾಲೆ ಮತ್ತು ಹುಣಸೆ ರಸನ ಮಿಕ್ಸ್ ಮಾಡಿದ ಮೇಲೆ ನಾನು ತೊಳೆದಿಟ್ಕೊಂಡಿರೋ ಫಿಶ್ನ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಫಿಶ್ನ ಮಸಾಲೆಯಲ್ಲಿ ಚೆನ್ನಾಗಿ ಅದ್ಬಿಟ್ಟು ಎರಡೂ ಕಡೆ ತಿರುಗಿಸಿ ಅದ್ಬಿಟ್ಟು 1-2 ಅವರು ನೆನೆಯಕ್ಕೆ ಬಿಡಬೇಕು. ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಆವಾಗ 1-2 ಅವರು ನೆನೆಸಿದರೆ ಸಾಫ್ಟಾಗಿರುತ್ತೆ. ಇವಾಗ ನೋಡಿ, ನಾನು ಎಲ್ಲ ಚೆನ್ನಾಗಿ ಕಲಸಿ ಇಟ್ಟಿದ್ದೀನಿ. ನೋಡಿ, ಈ ಥರ ಕೈನಲ್ಲಿ ಚೆನ್ನಾಗಿ ಕಲಿಸ್ಬೇಕು. ಫಿಶ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು. ಈ ಥರ ಕಲಿಸಿಬಿಟ್ಟು ನಾನು 1-2 ಗಂಟೆ ಮುಚ್ಚಿಡ್ತೀನಿ. ಇವಾಗ ನೋಡಿ, 2 ಗಂಟೆ ಆಗಿದೆ. ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದಿದೆ ಫಿಶ್ಗೆ. ಇವಾಗ ನಾನು ಇದನ್ನು ರವಾ ಫ್ರೈ ಮಾಡ್ತೀನಿ. ಇವಾಗ ಚಿರೋಟಿ ರವೆ ತಗೊಂಡಿದ್ದೀನಿ. ಚಿರೋಟಿ ರವೆಗೆ ನಾನು ಉಪ್ಪು ಮತ್ತು ಖಾರದ ಪುಡಿನ ಹಾಕಿದ್ದೀನಿ. ಉಪ್ಪು ಮತ್ತು ಖಾರದ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಚಿರೋಟಿ ರವೆಗೆ ಉಪ್ಪು ಖಾರ ಮಿಕ್ಸ್ ಮಾಡಿದ ಮೇಲೆ ನೋಡಿ, ಒಂದೊಂದೇ ಫಿಶ್ ತೊಗೊಂಡು ಎರಡೂ ಕಡೆ ಈ ಥರ ರವೆನ ಕೋಟ್ ಆಗೋ ಥರ ಚೆನ್ನಾಗಿ ರವೆನಲ್ಲಿ ಅದ್ಬಿಟ್ಟು ಚೆನ್ನಾಗಿ ಇಡ್ತೀನಿ. ನೋಡಿ, ಎರಡೂ ಕಡೆ ಈ ಥರ ರವೆ ಚೆನ್ನಾಗಿ ಸೇರ್ಕೋಬೇಕು, ಅಷ್ಟು ಚೆನ್ನಾಗಿ ಕೋಟ್ ಮಾಡಬೇಕದು. ಇದು ನೋಡಿ, ಎಲ್ಲದೂ ಕೂಡ ಈ ಥರ ಮಾಡಿಟ್ಟಿದ್ದೀನಿ. ಇವಾಗ ಹೆಂಚಿಟ್ಟಿದ್ದೀನಿ. ಇವಾಗ ನಾನು 5 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಇವಾಗ ನಾನು ಫಿಶ್ನ ಹಾಕ್ತಾಯಿದ್ದೀನಿ. ನೋಡಿರಿ, ಈಗ ಹಾಕಿದ ಮೇಲೆ 1-2 ನಿಮಿಷ ಬಿಡಬೇಕು. 2 ನಿಮಿಷ ಬಿಟ್ಟ ಮೇಲೆ ಇವಾಗ ತಿರುಗಿಸಿ ಹಾಕಬೇಕು. ಈ ಥರ ತಿರುಗಿಸಿ ಹಾಕಬೇಕು.
ಇದನ್ನು ಮೀಡಿಯಮ್ ಉರಿ ಇಟ್ಕೊಂಡು ಮಾಡಬೇಕು. ಒಳಗಡೆ ಫಿಶ್ಶು ಬೇಯಬೇಕು. ನೋಡಿ, ಇವಾಗ ಎಲ್ಲದನ್ನು ಕೂಡ ನಾನು ತಿರುಗಿಸಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಊಟದ ಜೊತೆ ಬೇಳೆ ಸಾರು ಮಾಡಿದಾಗ ನೆಂಚ್ಕೊಳೋದಕ್ಕೂ ಚೆನ್ನಾಗಿರುತ್ತೆ. ಹಾಗೇ ತಿನ್ಬೋದು. ಇವು ಸುಲಭವಾಗಿ ರುಚಿಯಾಗಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮ್ಮ ಮನೇಲಿ ನೀವು ಮಾಡಿ ನೋಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತ ಕಾಮೆಂಟ್ನಲ್ಲಿ ತಿಳಿಸ್ರಿ. ಈಗ ನೋಡಿ, ಉಲ್ಟಾ ಮಾಡಿ ಮಾಡಿ ಚೆನ್ನಾಗಿ ಬೇಯಿಸಬೇಕು. ಫಿಶ್ಶು ಒಳಗಡೆ ಚೆನ್ನಾಗಿ ಬೇಯಬೇಕು. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ಎರಡೂ ಕಡೆ ನಾನು ಚೆನ್ನಾಗಿ ಬೇಯಿಸಿದ್ದೀನಿ. ಇದು ಸುಲಭವಾಗಿ ಬೇಗ ಕೂಡ ಮಾಡ್ಕೋಬೋದು. ಇವಾಗ ಒಂದು ಪ್ಲೇಟ್ಗೆ ನಾನು ತೆಗೆದಿಟ್ಕೊತೀನಿ. ರೆಡಿಯಾಗಿದೆ. ಇವಾಗ ಒಂದು ಪ್ಲೇಟ್ಗೆ ಎಲ್ಲದನ್ನು ತೆಗೆದಿಡ್ತೀನಿ. ಇವಾಗ ನೋಡಿ ಎಲ್ಲ ತೆಗೆದಿಡ್ತಾ ಇದ್ದೀನಿ. ನೋಡಿ, ರೆಡಿ ಆಯಿತು ಫಿಶ್ ಫ್ರೈ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.